ನಮ್ಮದು ತಲೆತಲಾಂತರಗಳ ಸಂಬಂಧ ಮತ್ತು ಧರ್ಮಸ್ಥಳದ ಮಧ್ಯೆ ಇರೋದು ಇವತ್ತು ನೆನ್ನೆದಲ್ಲ, ತಲೆಮಾರುಗಳ ಸಂಬಂಧ. ನಮ್ಮ ಹಿರಿಯರು ನಮ್ಮ ಕೈಲಿ ಮುಡುಪು ಹಾಕ್ಸೋರು, ಧರ್ಮಸ್ಥಳದ ಮುಡುಪು ಅಂಥೇಳಿ. ವರ್ಷಕ್ಕೊಂದ್ಸರಿ 2 ವರ್ಷಕ್ಕೊಂದ್ಸರಿ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗೋರು. ಹೊರನಾಡಿಗೆ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗುವಂಥ ಪದ್ಧತಿ ಇವತ್ತು ನೆನ್ನೆದಲ್ಲ, ಒಂದು ನಂಬಿಕೆ. ನಮ್ಮ ಕೈ ನಾವು ಅಸಹಾಯಕರಾದಾಗ ನಾವು ಮೊರೆ ಹೋಗ್ತಿದ್ದು ಮಂಜುನಾಥ ಸ್ವಾಮಿಗೆ, ಮೊರೆ ಹೋಗ್ತಿದ್ದು ಅಣ್ಣಪ್ಪ ಸ್ವಾಮಿಗೆ, ದೇವರೇ ನೀನು ನೋಡ್ಕೋ ಅಂತ ನಮ್ಮ ಅಸಹಾಯಕತೆ ಬಂದಾಗ ಅದ್ರ ಮೇಲೆ ಒಂದು ಬಲವಾದ ನಂಬಿಕೆ ಇತ್ತು. ಧರ್ಮಾಧಿಕಾರಿಗಳು ಧರ್ಮ ಬೋಧನೆ ಮಾಡೋರು ಮಾತ್ರ ಅಲ್ಲ, ನಡ್ಕೊಳ್ಳೋರು ಹಂಗೆ ಎಲ್ರಿಗೂ ನ್ಯಾಯ ಕೊಡೋರು. ಅವ್ರ ಕುಟುಂಬದಿಂದ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ, ಏನೋ ಷಡ್ಯಂತ್ರ ಇದೆ ಅಂತ ನಮ್ಮ ಒಳ ಮನಸ್ಸು ಹೇಳ್ತಾ ಇತ್ತು. ನನ್ನ ಮನಸ್ಸು ಒಪ್ಕೊಂಡಿರಲಿಲ್ಲ ಅವ್ರ ಮೇಲಿನ ಆರೋಪಗಳನ್ನು. ಆ ಕಾರಣಕ್ಕೇ ಷಡ್ಯಂತ್ರ ಅಂತ ನಾನು ಹೇಳಿದ್ದೆ. ತನಿಖೆ ನಡೆಸಿ ಷಡ್ಯಂತ್ರ ಬಯಲಿಗೆ ಬಂದಿದೆ. ಷಡ್ಯಂತ್ರದ ಆಳ ಆಗಲುವನ್ನು ವ್ಯಾಪಕವಾಗಿ ತನಿಖೆ ನಡೆಸಬೇಕು ಅಂದರೆ ನನಗನ್ಸುತ್ತೆ ಗೃಹ ಸಚಿವರ ಹೇಳಿಕೆ ಎಲ್ಲ ಗಮನಿಸಿದ ಮೇಲೆ ಹಾಲಿ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಇನ್ನೊಂದು ಆಯಾಮದ ತನಿಖೆ ನಡೆಸಬೇಕು. ಬುರ್ಡೆ ಗ್ಯಾಂಗನ್ನು ಮಾತು ಕೊಟ್ಟು ಕೇಳಿಕೊಂಡು ಒಂದು ಆಯಾಮದ ತನಿಖೆ ನಡೆಸಿದಿರಿ. ಇನ್ನೊಂದು ಆಯಾಮದ ತನಿಖೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಯಾಕಾಗಿ ಮಾಡಿದ್ರು, ಧರ್ಮಾಧಿಕಾರಿಗಳ ಕುಟುಂಬದ ವಿರುದ್ಧ ಷಡ್ಯಂತ್ರ ಯಾಕಾಗಿ ಮಾಡಿದ್ರು, ಇವ್ರಿಗೆ ಫಂಡಿಂಗ್ ಎಲ್ಲಿಂದ ಬಂತು, ಅವ್ರ ಹುನ್ನಾರ ಏನಿತ್ತು, ಏನಾದರೂ ಮತಾಂತರ ಮಾಫಿಯಾ ಇದಕ್ಕೆ ಕಾರಣ ಇದೆಯಾ, ಅಥವಾ ಇನ್ಯಾವುದಾದ್ರು ವ್ಯವಹಾರಗಳೇನಾದ್ರು ಕಾರಣ ಇದೆಯಾ, ಅಥವಾ ಹಿಂದೂ ಧರ್ಮ ಇಂದ ಶ್ರದ್ಧಾ ಕೇಂದ್ರಗಳನ್ನು ಟಾರ್ಗೆಟ್ ಮಾಡಿಕೊಳ್ಳೋದೇ ಇವ್ರ ಉದ್ದೇಶವಾಗಿತ್ತ. ಇದೆಲ್ಲದರ ಸಮಗ್ರ ತನಿಖೆ ಆಗಬೇಕು. ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಹಾಲಿ ಸರ್ಕಾರದ ನೇತೃತ್ವದ ಸಮಗ್ರ ತನಿಖೆ ಪರಿಪೂರ್ಣ ನ್ಯಾಯ ಒದಗಿಸೋದಕ್ಕೆ ಸಾಧ್ಯ ಇಲ್ಲ. ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ನೇತೃತ್ವದಲ್ಲಿ SIT ತನಿಖೆ ಆಗಲಿ, ಇನ್ನೊಂದು ಮುಖದ ತನಿಖೆ ಆಗಲಿ ಅಂತ ನಾನು ಆಗ್ರಹಿಸ್ತೇನೆ. ನೋಡಿ, ಧರ್ಮಸ್ಥಳದಂಥ ಒಂದು ಸಂಸ್ಥೆ ವಿರುದ್ಧ ದೊಡ್ಡ ಪ್ರಮಾಣದ ಷಡ್ಯಂತ್ರ ನಡೆದಿದೆ. ನಾವು ಆವಾಗಲೂ ಕೂಡ ಹೇಳಿದ್ದೆ ಇದು ಷಡ್ಯಂತ್ರ ಅಂಥೇಳಿ. ನನ್ನ ಮೇಲೆ ಎಲ್ಲರೂ ಮುಗಿಬಿದ್ದಿದ್ರು. ಈಗ ಷಡ್ಯಂತ್ರ ಬಯಲಾಗಿದೆ. ಷಡ್ಯಂತ್ರ ಮಾಡಿರುವವರ ಹುನ್ನಾರ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಬಗ್ಗೆ ಅಪನಂಬಿಕೆ ಹುಟ್ಟಿಸಬೇಕು ಅನ್ನುವಂಥ ಒಂದು ಸಂಚಿನ ಭಾಗವಾಗಿ ಮಾಡಿದ್ದಾರೆ. ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಅವರ ಕುಟುಂಬದ ಗೌರವಕ್ಕೆ ಧಕ್ಕೆ ತರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಮಾಡಿದ್ದಾರೆ. ಮತ್ತು ಇದ್ರ ಹಿಂದ್ಗಡೆ ದೊಡ್ಡ ಷಡ್ಯಂತ್ರ ಇದೆ. ಪ್ರಕಾಶ್ ರಾಜ್ ಅಂತ ಒಬ್ಬ ನಕ್ಸಲರಿಗೆ ಬೆಂಬಲಿಸ್ತಕ್ಕಂಥ, ಅರಾಜಕತೆಯನ್ನೇ ಉಸಿರಾಗಿಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ಒಂದು ಸೂತ್ರದಲ್ಲಿ ಪಾಲ್ದಾರ ಆಗಿದ್ದಾನೆ ಅಂತಕ್ಕಂಥ ಮಾಹಿತಿಯೂ ಕೂಡ ಒದಗಿ ಬಂದಿದೆ. ನಾನೀಗ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ನಿಮಗೆ ಪ್ರಾಮಾಣಿಕತೆ ಇದ್ದರೆ, ನಿಮಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತಿದ್ದರೆ ತಕ್ಷಣ ಅವ್ರ ಮೇಲೆ ಬಂಧಿಸಿ ಸೋಮೋಟೋ ಮೊಕದ್ದಮೆಗಳನ್ನು ದಾಖಲಿಸಿ ಸಮಗ್ರ ತನಿಖೆ ನಡೆಸಿ ಯಾವ ಉದ್ದೇಶಕ್ಕಾಗಿ ಧರ್ಮಸ್ಥಳದ ಮೇಲೆ ಷಡ್ಯಂತ್ರ ರೂಪಿಸಿದರು, ಯಾವ ಉದ್ದೇಶಕ್ಕಾಗಿ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗಡೆಯವರ ಕುಟುಂಬದ ಮೇಲೆ ಅಪಪ್ರಚಾರ ಮಾಡಿದ್ರು, ಯಾವ ಉದ್ದೇಶಕ್ಕಾಗಿ ಇಷ್ಟೆಲ್ಲ ಷಡ್ಯಂತ್ರವನ್ನು ಮಾಡಿದರು ಅನ್ನೋದನ್ನು ಸಮಗ್ರವಾಗಿ ತನಿಖೆ ನಡೆಸಿ ಬಯಲಿಗೆಳಿಬೇಕು ಅಂತ ಆಗ್ರಹಿಸ್ತೇನೆ. ಮತ್ತು ಇವ್ರನ್ನೆಲ್ಲ ಎಲ್ಲಿಡಬೇಕು ಅಲ್ಲಿಡಬೇಕು. ನೀವು ಕಾಂಗ್ರೆಸ್ ಚುನಾವಣಾ ಪ್ರಚಾರದಲ್ಲೂ ಬಳಕೆ ಮಾಡ್ಕೊಂಡಿದ್ರಿ. ನನ್ನ ವಿರುದ್ಧದ ಪ್ರಚಾರಕ್ಕೂ ಪ್ರಕಾಶ್ ರಾಜು ಚಿಕ್ಕಮಗಳೂರಿಗೂ ಬಂದಿದ್ದರು. ಅವ್ರನ್ನೆಲ್ಲ ಬಳಕೆ ಮಾಡಿಕೊಂಡು ನಿಮ್ಮ ಕೃಪಾಪೋಷಿತ ಮಂಡಳಿಯಾಗಿ ಸಾಕಬೇಡಿ. ಅವರೆಲ್ಲರೂ ಸಮಾಜಕ್ಕೆ ಕೊಡುಗೆ ಕೊಡೋರಲ್ಲ, ಸಮಾಜಕ್ಕೆ ಕೊಡುಗೆ ಕೊಡೋವರ ಮೇಲೆ ಗುರಿಯಾಗಿಟ್ಕೊಂಡು ಟಾರ್ಗೆಟ್ ಮಾಡೋರು. ತಕ್ಷಣ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತೇನೆ. ಗೃಹ ಸಚಿವರು ಒಂದು ಹೇಳಿಕೆ ಕೊಟ್ಟಿರುವಂಥದ್ದು